ನಾವು ಇವಾಗ ಜಾಮೂನ್ ಮಾಡ್ತಾಯಿದ್ದೀವಿ. ಜಾಮೂನ್ಗೆ ಏನೇನು ಬೇಕು ಅಂದರೆ ಈ ಥರದೊಂದು GRB ಅವ್ರದ್ದು ಒಂದು ಜಾಮೂನ್ ತೊಗೊಂಡಿದ್ವಿ. ಒಂದು ಪ್ಯಾಕ್ ತೊಗೊಂಡ್ರೆ ಇನ್ನೊಂದು ಪ್ಯಾಕ್ ಫ್ರೀ ಇರುತ್ತೆ. ಸೊ ಹಾಗಾಗಿ ನಾವು 2 ಪ್ಯಾಕೆಟ್ ತೊಗೊಂಡಿದ್ವಿ. 2 ಪ್ಯಾಕೆಟಿಗೆ 1/4 kg ಅಷ್ಟು ಸಕ್ಕರೆ ತೊಗೊಂಡಿದ್ವಿ. ಅದಾದಮೇಲೆ ಜಾಮೂನ್ ಪುಡಿನ ಚೆನ್ನಾಗಿ ಈ ಥರ ಜರಡಿ ಹಿಡಿಬೇಕು. ಒಂದು 5ರಿಂದ 6 ಏಲಕ್ಕಿ ತೊಗೋಬೇಕು. ಆಮೇಲೆ ಒಂದು 5-6 ಸ್ಪೂನ್ ಅಷ್ಟು ಹಾಲನ್ನ ಮಿಕ್ಸ್ ಮಾಡಿ ಹಿಟ್ಟನ್ನ ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಗಂಟು ಈ ಥರ ಬಂದರೆ ಹಿಂಗೆ ಗಂಟು ಬರಬಾರ್ದು. ಹಿಂಗೆ ಹಿಡಿದ್ರೆ ಉದ್ದುದ್ದಾಗಿರುತ್ತೆ. ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ನೀವು ಇದಕ್ಕೆ ಬೇಕಂದರೆ ಇನ್ನು ಕೋವಾ ಇಲ್ಲಾಂದರೆ ಹಾಲಿನ ಪುಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಜಾಮೂನು ಸ್ಪಾಂಜಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಹಾಲು ಹಾಕ್ಕೊತ ಸ್ವಲ್ಪ ಹಾಲು ಹಾಕ್ಕೊತ ಮಿಜ್ಜಿ. ಇದೇನು ಚಪಾತಿ ಅಥವಾ ಪೂರಿ ಟೈಪ್ ನಾದಬೇಕಂತೇನಿಲ್ಲ, ಬರೀ ಬಳ್ಳುಳ್ಳಿ ಈ ಥರ ಮಾಡಬೇಕು. ಕಾಣ್ತಾ ಇದೆ ಅಲ್ವಾ? ಚೆನ್ನಾಗಿ ಮಾಡ್ಕೊಳ್ಬೇಕು. ಎಷ್ಟು ಸ್ಮೂತಾಗಿ ಹಿಟ್ಟು ನಾದಿರ್ತೀವಲ್ವ ಅಷ್ಟೇ ಸ್ಮೂತಾಗಿ ಜಾಮೂನ್ ಬರುತ್ತೆ. ನೋಡು, ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಇದ್ದರೆ ಎಣ್ಣೆ ಸರಿ ಅಥವಾ ತುಪ್ಪ ಇದ್ದರೆ ತುಪ್ಪ ಸರಿ, ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಜ್ಬೇಕು. ಕಾಣ್ತಾ ಇದಲ್ವಾ? ನೋಡಿ, ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡೋಣ. ನಾವಂತೂ ಈ ಥರ ಮಾಡ್ತೀವಿ. ರೆಡಿಮೇಡ್ ಜಾಮೂನ್ ಪಾಕೆಟ್ ಬರುತ್ತಲ್ವಾ, ಸೊ ಅದನ್ನು ತೊಗೊಂಡು ಮಾಡಬೇಕು. ನೀವು ಯಾವ ಥರ ಮಾಡ್ತೀರಾ ಜಾಮೂನ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಎಲ್ಲ ಆಯ್ತು. ಈಗ ಒಂದು ಏನಾದರೂ ಮೇಲೆ ಮುಚ್ಕೊಂಡು 1 ಅವರ್ ಇರೋ ಥರ ಇಟ್ಟು ನಾನೆಲ್ಲ ಬಿಡಬೇಕು. ಕೈಗೆ ಎಣ್ಣೆ ಸವರ್ಕೊಂಡು ಸಣ್ಣದಾಗಿರೋದು ಒಂದು ಜಾಮೂನ್ ತಗೊಂಡು ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದಿ ರೌಂಡ್ ಶೇಪಿಗೆ ಮಾಡ್ಕೋಬೋದು. ನೀವು ಇದು ರೌಂಡ್ ಆದರೂ ಮಾಡ್ಕೋಬೋದು ಅಥವಾ ಫ್ಲ್ಯಾಟ್ ಆಗಿನಾದರೂ ಮಾಡ್ಕೋಬೋದು. ನಾನಿವಾಗ ರೌಂಡ್ ಶೇಪಿಗೆ ಮಾಡ್ತಾ ಇದ್ದೀನಿ. ಅದೆಷ್ಟು ರೌಂಡ್ ಶೇಪಿಗೆ ಬರುತ್ತೆ ಅದು ಉಂಡೆ ಒಡಿದೇ ಇರೋ ಹಾಗೆ ರೌಂಡ್ ಶೇಪಿಗೆ ಬರೋ ಥರ ಚೆನ್ನಾಗಿ ಅದನ್ನು ಉಚ್ಕೋಬೇಕು. ಈ ಹಿಟ್ಟಲ್ಲಿ ಎಷ್ಟು ಉಂಡೆ ಬರುತ್ತೆ ಹಾಗೆ ರೀತಿ ಎಲ್ಲ ಉಂಡೆ ಮಾಡ್ಕೋಬೇಕು. ಈ ಥರ ಜಾಮೂನ್ನ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಉಂಡೆ ಕಟ್ಟಿರೋದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಇವೆಲ್ಲ ತಣ್ಣಗಾದ್ಮೇಲೆ ನಾವೇನು ಇವಾಗ ಪಾಕ ಇಟ್ಕೊಂಡಿದ್ವಿ ಆ ಪಾಕಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಬ್ರೌನಿಷ್ ಕಲರಿಗೆ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಪಾಕ ಅಷ್ಟು ಚೆನ್ನಾಗಿ ಅದರೊಳಗಡೆ ಸೆಟ್ ಹಾಕ್ಬಿಡುತ್ತೆ. ನೋಡಿ, ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಹಾಕಿ 2 ಪ್ಯಾಕೆಟ್ ಜಾಮೂನ್ ಪುಡಿ ತಗೊಂಡಿದ್ವಲ್ಲ ಅದಕ್ಕೆ 2 ಪ್ಯಾಕೆಟ್ ಅದರದ್ದು 2 ಸಕ್ಕರೆ ಹಾಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಸಕ್ಕರೆ ಪಾಕ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಬೇಕು, ಸಾಕಷ್ಟು. ಇಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಪಾಕಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ಪಾಕ ಸಿಗಬೇಕು ಅಷ್ಟು ಪಾಕನ ರೆಡಿ ಮಾಡ್ಕೋಬೇಕು. ಇವಾಗ ಇಷ್ಟು ಪಾಕ ಕುದೀತಾ ಇದೆಯಲ್ಲ, ಒಂದು ಸ್ವಲ್ಪ ಪಾಕ ಚೆನ್ನಾಗಿ ಬಂದು ಇಷ್ಟು ಪಾಕ ಇದು ಬಂದಮೇಲೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ನೋಡಿ, ಫೈನಲ್ ಆಗಿ ಈ ಥರ ಬಂದಿದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಮಂಡಾಳ ಹೆಚ್ಕೊಂಡಿದ್ದೀನಿ. ಚುಡುವ ನಮ್ಮ ಸೈಡು ನಾವು ಖಾರ ಮಂಡಾಳ ಅಂತೀವಿ, ಒಬ್ಬೊಬ್ರು ಚುಡುವ ಅಂತಾರೆ. ನಿಮ್ಮ ಕಡೆ ಯಾವ ರೀತಿ ಏನು ಹೇಳ್ತೀರಂತ ಕಮೆಂಟ್ ಮಾಡಿ.